ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಜಲಾಶಯದ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ. ಪರಿಣಾಮ ಗೇಟ್ನಲ್ಲಿದ್ದಂತಹ ಒಂದು ಗೇಟ್ ಸಹ ಕೊಚ್ಕೊಂಡು ಹೋಗಿದೆ. ತಡರಾತ್ರಿ 11 ಗಂಟೆಗೆ ಚೈನ್ ಕಟ್ ಆಗಿದೆ ಎನ್ನಲಾಗ್ತಾ ಇದೆ. ಗೇಟ್ ರಿಪೇರಿಗೆ ಡ್ಯಾಂನ 65 ಟಿಎಂಸಿ ಖಾಲಿ ಮಾಡಲೇಬೇಕಾದಂತಹ ಪರಿಸ್ಥಿತಿ. ಈಗಾಗಲೇ ಅಪಾರ ಪ್ರಮಾಣದ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ಪೊಲೀಸರ ಮೂಲಕ ನದಿ ಪಾತ್ರದ ಹಳ್ಳಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನಿಸಲಾಗಿದೆ. ಇನ್ನು ಅಧಿಕಾರಿಗಳು ರಾತ್ರಿ ಇಡೀ ಜಲಾಶಯದ ಬಳಿಯೇ ಉಳಿದುಕೊಂಡಿದ್ರು. ಡ್ಯಾಂನ ಚೀಫ್ ಎಂಜಿನಿಯರ್ ಎಲ್ ಬಸವರಾಜ್ ಪರಿಶೀಲಿಸಿದ್ರು. ಬಳಿಕ ಮಾತನಾಡಿ 19ನೇ ಕ್ರಸ್ಟ್ ಗೇಟ್ ಲೀಕ್ ಆಗಿ ಕಟ್ ಆಗಿದೆ. ಗೇಟ್ಗಳನ್ನ ತೆಗೆದು ಒಂದೇ ಕಡೆ ಪ್ರೆಷರ್ ಆಗೋದನ್ನ ಕಡಿಮೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಪ್ರತಿ ವರ್ಷ ಡ್ಯಾಮ್ ಗೇಟ್ಗಳನ್ನ ಮೇಂಟೆನೆನ್ಸ್ ಮಾಡಲಾಗುತ್ತೆ. ಡ್ಯಾಮ್ ಸೇಫ್ಟಿಗೆ ಯಾವುದೇ ತೊಂದರೆ ಇಲ್ಲ. ಇರೋ ನೀರಿನಲ್ಲಿಯೇ ಕೆಲಸ ಮಾಡಲು ಆಗತ್ತಾ ಇಲ್ವಾ ಅನ್ನೋದನ್ನ ತಜ್ಞರ ತಂಡ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ. ಅಂದಹಾಗೆ ಕರ್ನಾಟಕದಲ್ಲಿ ಡ್ಯಾಮ್ ಇದ್ರು ಡ್ಯಾಮ್ ನಿರ್ವಹಣೆಯನ್ನ ಆಂಧ್ರದವರು ಮಾಡ್ತಿದ್ರು. ಇನ್ನು ಡ್ಯಾಮ್ಗೆ ಕಾಡಾ ಅಧ್ಯಕ್ಷ ಹಸನ ಸಾಬ್ ದೋಟಿಹಾಳ್ ಭೇಟಿ ಕೊಟ್ಟರು. 4 ದಿನದಲ್ಲಿ ಗೇಟ್ ಸಿದ್ಧವಾಗಲಿದೆ. ಘಟನೆಗೆ ಕಾರಣ ಏನು, ಯಾರ ತಪ್ಪಿನಿಂದ ಆಗಿದೆ ಅನ್ನೋದನ್ನ ಆನಂತರ ತನಿಖೆಯ ಮೂಲಕ ಹೊರಹಾಕ್ತೀವಿ. ಸದ್ಯ ನೀರು ಖಾಲಿಯಾಗದಂತೆ ಗೇಟ್ ಕೂರಿಸುವ ಕೆಲಸವನ್ನ ಆರಂಭಿಸಲಾಗುತ್ತಾ ಅಂತ ಚಿಂತಿಸ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ. गेट बंद ಸೊ ಈ ಡ್ಯಾಮ್ಗೆ 69 ವರ್ಷಗಳ ಒಂದು ಇತಿಹಾಸ ಇದೆ. ಈ ಜಲಾಶಯದ ಈ ಇತಿಹಾಸದಲ್ಲಿ ಇಲ್ಲಿಯವರೆಗೂ ಇಂತಹ ಒಂದು ದುರಂತ ಸಂಭವಿಸಿದ್ದೇ ಇಲ್ಲ. ಆದರೆ 2019ರಲ್ಲಿ ತುಂಗಭದ್ರಾ ಎಡದಂಡೆ ಮೇಲ್ಮಟ್ಟದ ಕಾಲುವೆಯ ಗೇಟ್ ಏನಿತ್ತು ಅದು ಮುರಿದಿತ್ತು. ಸೊ ಆಗ ಒಂದು ರಿಪೇರಿ ಕಾರ್ಯ ಆಗಿತ್ತು. ಆಗಲೂ ಒಂದಷ್ಟು ಸಮಸ್ಯೆಗಳಾಗಿತ್ತು. ಅದು ಬಿಟ್ಟರೆ ಈ ಮಟ್ಟಿಗಿನ ಅಪಾಯ ಆಗೇ ಇರಲಿಲ್ಲ. 105.788 ಟಿಎಂಸಿ ಸಾಮರ್ಥ್ಯದ ಡ್ಯಾಮ್ ಇದಾಗಿದೆ. ಈಗಾಗಲೇ 104 ಟಿಎಂಸಿ ನೀರು ಇಲ್ಲಿಯವರೆಗೂ ಸಂಗ್ರಹ ಆಗಿದೆ. ಸೊ ಈ ಇಷ್ಟು ನೀರು ಆ ಡ್ಯಾಮ್ನಲ್ಲಿ ಸಂಗ್ರಹ ಆಗಿದ್ದು ಕಳೆದ 2 ವರ್ಷಗಳ ನಂತರ, ಅಂದರೆ 2022ರಲ್ಲಿ ಡ್ಯಾಮ್ ಭರ್ತಿಯಾಗಿತ್ತು. ಅದಾದ ನಂತರದಲ್ಲಿ ಗ್ಯಾಪ್ ಸಿಕ್ಕಿತ್ತು. ಸೊ ಈ 2 ವರ್ಷದ ಗ್ಯಾಪ್ನಲ್ಲಿ ಅದನ್ನು ಸರಿಪಡಿಸ್ಕೊಳ್ಬಹುದಾದಂತಹ ಎಲ್ಲ ಸಾಧ್ಯತೆಗಳಿತ್ತು. ಬಟ್ ಪರಿಶೀಲನೆ ಮಾಡಿಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸತತ 3 ತಿಂಗಳಿಗೊಮ್ಮೆ ಪರಿಶೀಲನೆಯನ್ನು ಮಾಡಬೇಕು, ಅದನ್ನು ಮಾಡಿಲ್ಲ. ಸೊ ಇದು ಪರಿಸ್ಥಿತಿ. ಓವರ್ಲೋಡ್ನಿಂದಾಗಿ ತಡರಾತ್ರಿ 11 ಗಂಟೆಗೆ ಚೈನ್ ಕಟ್ ಆಗಿದೆ, ಅಂದರೆ ವೆಲ್ಡಿಂಗ್ ಕಟ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಕೆಲವರು. ಚೈನ್ ಕಟ್ ಆಗಿದೆ ಅಂತಿದ್ದಾರೆ. ಒಟ್ಟಿನಲ್ಲಿ ಗೇಟ್ ಸಮೇತವಾಗಿ ನದಿ ಕೊಚ್ಕೊಂಡು ಹೋಗಿದಂತೂ ಸ್ಪಷ್ಟವಾಗಿ ಚಿತ್ರಣದಲ್ಲಿ ತೋರಿಸ್ತಾ ಇದೆ. ಚೈನ್ ಕಟ್ ಆಗಿ ನದಿಯಲ್ಲೇ ಕೊಚ್ಚಿ ಹೋಗಿದೆ ಗೇಟ್. 32 ಗೇಟ್ಗಳ ಪೈಕಿ 32 ಗೇಟ್ ಅನ್ನು ಈಗ ಓಪನ್ ಮಾಡಿದ್ದಾರೆ. ಕಾರಣ ಒಂದೇ ಗೇಟ್ನ ಓಪನ್ ಮಾಡಿಕೊಂಡು ನೀರನ್ನ ಹೊರ ಹಾಕಿದ್ರೆ ಅದು ಹೊರಗೆ ಹೋಗುವಂತಹ ಸಮಯವೂ ಕೂಡ ಬಹಳ ಹಿಡಿಯುತ್ತೆ. ಆಮೇಲೆ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಉಳಿದ ಗೇಟ್ಗಳು ಕೂಡ ಕಿತ್ಕೊಂಡು ಹೋಗಬಹುದಾದಂತಹ ಸಾಧ್ಯತೆಗಳಿದೆ. ಹಾಗಾಗಿ ಅಷ್ಟು ಗೇಟ್ಗಳನ್ನ ಓಪನ್ ಮಾಡಿ ನೀರನ್ನ ಹೊರಕ್ಕೆ ಬಿಡ್ತಾ ಇದ್ದಾರೆ. ಇಲ್ಲಿಯವರೆಗೂ 9 ಟಿಎಂಸಿ ನೀರನ್ನ ಹೊರಕ್ಕೆ ಬಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಗೇಟ್ ರಿಪೇರಿಗೆ ಡ್ಯಾಮ್ನ 65 ಟಿಎಂಸಿ ನೀರು, ಅರ್ಥಾತ್ 20 ಅಡಿ ನೀರನ್ನ ಖಾಲಿ ಮಾಡಬೇಕಾಗಿದೆ. ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನೀರನ್ನ ಉಳಿಸ್ಕೊಂಡೇನಾದ್ರೂ ರಿಪೇರಿ ಮಾಡಬಹುದಾ ಅಂತ. ಬಟ್ ಅದಕ್ಕೊಂದು ವಾರ ಸಮಯ ಕೇಳ್ತಾ ಇದ್ದಾರೆ. ಅಲ್ಲಿಯವರೆಗೂ ನೀರನ್ನ ಉಳಿಸ್ಕೊಂಡ್ರೆ ನಾಳೆ ಇನ್ನೂ ತಡ ಆಗಬಹುದು. ಹಾಗಾಗಿ ಈಗಲೇ ನೀರನ್ನ ಖಾಲಿ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಗೇಟ್ ದುರಸ್ತಿಗೆ 1 ವಾರಕ್ಕೂ ಹೆಚ್ಚು ಸಮಯ ಬೇಕಾಗಬಹುದು ಅಂತಿದ್ದಾರೆ. ಮಿನಿಮಮ್ 2 ವಾರ ಆಗಬಹುದು ಅಂತ ಲೆಕ್ಕಿಸಲಾಗ್ತಾ ಇದೆ. ಈ ಹಿಂದೆ ಒಂದು ಆದಂತಹ ಸಂದರ್ಭದಲ್ಲೇ ಅಂದ್ರೆ 1 ವಾರ ಸಮಯ ಹಿಡಿದಿತ್ತು. ಸೊ ಮುಂಬೈ ಮೂಲದ ಕಂಪನಿಯಿಂದ ಹೊಸ ಗೇಟ್ ತಂದು ಅಳವಡಿಸುವಂತಹ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಅದಕ್ಕಾಗಿ ಡಿಸೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಯಾವ ಡಿಸೈನ್ ಬೇಕು, ಯಾವ ಅಳತೆಯಲ್ಲಿ ಬೇಕು ಅನ್ನೋದನ್ನ ಆ ಮಾಹಿತಿಯನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದು ರೆಡಿಯಾಗಿ ಬಂದ ನಂತರ ಕೂರಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಹೊಸ ಗೇಟ್ ಸಿದ್ಧವಾಗಿ ಅಳವಡಿಸಬೇಕಾದ್ರೆ 1 ವಾರ ಸಮಯ ಬೇಕಾಗಬಹುದು ಅನ್ನುವಂತಹ ಅಂದಾಜು. ಪ್ರತಿದಿನ 2 ಲಕ್ಷ ಕ್ಯೂಸೆಕ್ ನೀರನ್ನ ಡ್ಯಾಮ್ನಿಂದ ಖಾಲಿ ಮಾಡಬೇಕಾಗತ್ತೆ. ಪ್ರತಿದಿನ 2 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಬೇಕು ಅಂತಂದ್ರೆ 104 ಟಿಎಂಸಿ ಡ್ಯಾಮ್ನಲ್ಲಿರುವಂತಹ ನೀರು ಇದು ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕಾಗಬಹುದು?
ಇದನ್ನು ಕೂಡ ಅಂದಾಜಿಸಬೇಕು. 12 ಲಕ್ಷ ಎಕರೆ ನೀರು ಒದಗಿಸಲು ಅಂದರೆ ನಿರ್ಮಾಣವಾಗ್ತಿರುವಂತಹ ಒಂದು ಡ್ಯಾಮ್ ಇದು. ಅಂದರೆ ಅಷ್ಟು ಅನಿವಾರ್ಯ ಪರಿಸ್ಥಿತಿ ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕಕ್ಕೆ. ಸೊ ಆ ಭಾಗದ ಈ ತುಂಗಭದ್ರಾ ಜಲಾಶಯದಲ್ಲಿರುವಂತಹ ನೀರು ಬೆಳೆಗಳಿಗೆ ಅನುಕೂಲ ಆಗ್ತಾ ಇತ್ತು, ಕುಡಿಯೋದಕ್ಕೆ ಬಳಕೆ ಆಗ್ತಾ ಇತ್ತು. ಈಗ ಇದು ಇಷ್ಟು ಅಂದರೆ 65 TMC ಅಷ್ಟು ಖಾಲಿ ಆದರೆ, ಅಂದರೆ ಈಗ 104 TMC ಅಂದರೆ ಒಂದು 60-65% ನೀರು ಖಾಲಿ ಮಾಡಬೇಕಾದಂತಹ ಪರಿಸ್ಥಿತಿ. ಹಾಗಿದ್ರೆ ಬೇಸಿಗೆ ಸಂದರ್ಭ ಬಂದಾಗ ಏನಾಗಬಹುದು ಕತೆ? ಈ ಎಲ್ಲ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಏನು ಹೇಳಿದ್ದಾರೆ ನೋಡೋಣ. ತುಂಗಭದ್ರಾ ಜಲಾಶಯ 19ನೇ ಕ್ರಸ್ಟ್ ಗೇಟು ಒಂದು ಕಡೆ ಡೀಲಿಂಕ್ ಆಗಿಬಿಟ್ಟು ಅದು ಸ್ವಲ್ಪ ಕಟ್ಟಾಗಿಬಿಟ್ಟು, ಅದು ಕಟ್ಟಾಗಿಲ್ಲ ಆ್ಯಕ್ಚುಲಿ, ಮುಂದಕ್ಕೆ ಫೋರ್ಸಿಂದ ಹೊರಟೋಗಿದೆ. ಅದರಿಂದಾಗಿ ಸುಮಾರು 20-30 ಕ್ಯೂಸೆಕ್ಸು ನದಿಗೆ ಹರಿಬಿಡಲಾಗ್ತಿದೆ. ಸಿಚುಯೇಷನ್ ಏನಿದೆ ಅಂತೇಳಿ ಒಂದು ಎಕ್ಸ್ಪರ್ಟ್ ಅವರಿಗೆ ಡಿಸೈನ್ ಡ್ರಾಯಿಂಗ್ ಕಳಿಸ್ಕೊಟ್ಟಿದ್ವಿ. ಅವೆಲ್ಲ ವಿಚಾರ ಮಾಡಿಬಿಟ್ಟು ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್. ಈಗಿನ ಪರಿಸ್ಥಿತಿಯಲ್ಲಿ 60 TMC ನೀರು ತೆಗೆದು ಗೇಟ್ ಕೂಡಿಸ್ಬೇಕು ಅಂತಂದು ನಮ್ಮ ಅಧಿಕಾರಿಗಳ ಯೋಚನೆ ಇದೆ. ಮೊದಲು ಗೇಟ್ ಕುಂದಿರಿಸಿ ಆಗ್ತಕ್ಕಂಥ ಅನಾಹುತ ತಪ್ಪಿಸೋದಕ್ಕೆ ಯೋಚನೆ ಮಾಡ್ತೀವಿ. ಸೊ ಇದನ್ನ ಹೊಸಪೇಟೆಯಲ್ಲಿರುವಂತಹ TB ಬೋರ್ಡ್ ನಿರ್ವಹಣೆ ಮಾಡುತ್ತೆ. ಆದರೆ ಇದರಲ್ಲಿರುವಂತಹ ಅಧಿಕಾರಿಗಳು ನಾನು ಕೇಳ್ಕೊಂಡ ಮಾಹಿತಿ ಪ್ರಕಾರವಾಗಿ ಎಲ್ಲರೂ ಕೂಡ ಆಂಧ್ರದವರೇ, ಅವರಿಗೆ ಕನ್ನಡ ಬರಲ್ಲ. ನೀವು ಇಲ್ಲ ತೆಲುಗಲ್ಲಿ ಹೇಳಬೇಕು, ಇಲ್ಲ ಹಿಂದಿಯಲ್ಲಿ ಹೇಳಬೇಕು. ಈ ಥರದ ಪರಿಸ್ಥಿತಿ. ಯಾಕೆ ಅಂದರೆ ಅವರಿಗೆ ನಮ್ಮ ಮೇಲೆ ನಂಬಿಕೆ ಇಲ್ವಂತೆ. ಹಾಗಾಗಿ ಮೇಲೆ ಮಟ್ಟದ ಅಧಿಕಾರಿಗಳೇನಿದ್ದಾರೆ ಆಡಳಿತ ವರ್ಗದಲ್ಲಿ ಅವರೆಲ್ಲರೂ ಕೂಡ ಆಂಧ್ರದವರೇ ಅಂತೆ. ಇವರಿಗೆ ಅವರ ಖರ್ಚು ವೆಚ್ಚ ಮತ್ತೊಂದು ನಿರ್ವಹಣೆ ಎಲ್ಲವೂ ಕೂಡ 2 ಸ್ಟೇಟ್ಗಳಿಂದ ಮಾಡಲಾಗುತ್ತೆ, ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕದಿಂದ. ಇನ್ನು ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯನಗರ ಜಿಲ್ಲೆಗಳಿಗೆ ಮಾತ್ರವಲ್ಲದೆ ನೆರೆಯ ಆಂಧ್ರ, ತೆಲಂಗಾಣ ರಾಜ್ಯಗಳ ಪಾಲಿನ ಜೀವನಾಡಿಯಾಗಿರುವಂತಹ TB ಡ್ಯಾಂಗೆ ಅಭದ್ರತೆ ಎದುರಾಗಿದೆ. ಚೈನ್ ಲಿಂಕ್ ಕಟ್ ಆಗಲು ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, TB ಡ್ಯಾಂನ 19ನೇ ಗೇಟ್ ಕಟ್ ಆಗಿದೆ. ಚೈನ್ ಲಿಂಕ್ ಕಟ್ ಆಗೋದಕ್ಕೆ ರೀಸನ್ಸ್ ಹೀಗಿದೆ. ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಮುನ್ರಾಬಾದ್ ವಲಯದಲ್ಲಿ ನುರಿತ ಅಧಿಕಾರಿಗಳ ಕೊರತೆ ಇದೆ. ಇಲ್ಲಿಯವರೆಗೂ ನುರಿತ ಅಧಿಕಾರಿಗಳನ್ನ ಅಲ್ಲಿ ನಿಯೋಜನೆ ಮಾಡೇ ಇಲ್ಲ. ಇಷ್ಟು ಸಮಯ ಇದೆ, ಅದಕ್ಕಾಗಿ ಇಷ್ಟು ದೊಡ್ಡ ಡ್ಯಾಮ್ನ ನಿರ್ವಹಣೆ ಮಾಡಲಿಕ್ಕೆ ನುರಿತ ಅಧಿಕಾರಿಗಳಿಲ್ಲ. ಯಾವುದೋ LKG ಸ್ಟೂಡೆಂಟ್ಸ್ಗೆ ಪಾಠ ಮಾಡಲಿಕ್ಕೆ ಇನ್ಯಾರೋ ಬಂದರು ಅನ್ನೋ ರೀತಿಯಲ್ಲಿ ಈ ಥರದ ಒಂದು ಸನ್ನಿವೇಶ. ಹಲವು ವರ್ಷಗಳಿಂದ ತುಂಗಭದ್ರಾ ವಲಯಕ್ಕೆ ಖಾಯಂ ಮುಖ್ಯ ಇಂಜಿನಿಯರ್ ಇಲ್ಲ. ಜಲಾಶಯ ನೀರು ನಿರ್ವಹಣೆ ಮಾಹಿತಿ ಇರುವ ಅಧಿಕಾರಿಗಳನ್ನ ಈಗಾಗಲೇ ಟ್ರಾನ್ಸ್ಫರ್ ಮಾಡಿದ್ದಾರೆ. ಕಾಲಕಾಲಕ್ಕೆ ಗೇಟ್ಗಳ ನಿರ್ವಹಣೆ ಪರಿಶೀಲನೆ ಮಾಡದ ಅಧಿಕಾರಿಗಳು. ನೀರಾವರಿ ಇಲಾಖೆ ಬದಲಿಗೆ ಅನ್ಯ ಇಲಾಖೆಯ ಅಧಿಕಾರಿಗಳಿಗೆ ಪ್ರಭಾರ ಹುದ್ದೆಯನ್ನು ಕೊಟ್ಟಿದ್ದಾರೆ. 2022ರಲ್ಲಿ ಭರ್ತಿಯಾಗಿದ್ದಂತಹ ಜಲಾಶಯ 2 ವರ್ಷ ನದಿಯಲ್ಲಿ ನೀರೇ ಇರಲಿಲ್ಲ. ಜಲಾಶಯ ಖಾಲಿ ಇತ್ತು. ಆಗೇನ್ ಮಾಡ್ತಾ ಇದ್ರು? ಯಾರನ್ನ ಕೇಳೋದು? ಗೇಟ್ಗಳನ್ನ ಪರಿಶೀಲಿಸಿ ರಿಪೇರಿ ಮಾಡುವಂತಹ ಕೆಲಸ ಅಧಿಕಾರಿಗಳದಾಗಬೇಕಾಗಿತ್ತು. ಹಾಗಿದ್ರೆ ಈಗ ಯಾರನ್ನ ಹೊಣೆ ಮಾಡಬೇಕು? ಅಧಿಕಾರಿಗಳನ್ನ. ಇದನ್ನ ಬಿಟ್ಟು ಬೇರೆಲ್ಲ ಮಾತಾಡ್ತಾ ಇದ್ದಾರೆ. ಯಾರನ್ನ ಬಾಧ್ಯಸ್ಥರನ್ನಾಗಿ ಮಾಡಬೇಕು ಆ ಪ್ರಶ್ನೆಯೇ ಇಲ್ಲಿ ಮೂಡ್ತಾ ಇಲ್ಲ. ತುಂಗಭದ್ರಾ ಜಲಾಶಯದ ಚೈನ್ ಲಿಂಕ್ ಕಟ್ ಬೆಳಕಿಗೆ ಬಂದ ತಕ್ಷಣವೇ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ, ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ರಾತ್ರಿ ಬೆಳಗ್ಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಡ್ಯಾಂನಿಂದ 2.35 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟರು ಯಾರಿಗೂ ಯಾವುದೇ ತೊಂದರೆ ಆಗಲ್ಲ. 2.50 ಲಕ್ಷ ಕ್ಯೂಸೆಕ್ ದಾಟಿದ್ರೆ ತೊಂದರೆ ಆಗುತ್ತೆ. ಸಿಎಂಗೆ ಮಾಹಿತಿ ನೀಡಿದ್ದೀವಿ ಅಂತ ತಂಗಡಗಿ ಹೇಳಿದ್ರು. ಜಲಸಂಪನ್ಮೂಲ ಸಚಿವರು ಆಗಿರುವ DCM DK ಶಿವಕುಮಾರ್ ಸಂಪೂರ್ಣ ವರದಿ ಪಡೆದುಕೊಂಡಿದ್ದಾರೆ. ಸಣ್ಣ ನೀರಾವರಿ ಸಚಿವ ಬೋಸರಾಜು ಜೊತೆ ಬೆಳಗ್ಗೆ ತುರ್ತಾಗಿ ಡ್ಯಾಂಗೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಅಲ್ಲದೆ ಕೊಪ್ಪಳ, ವಿಜಯನಗರ, ಬಳ್ಳಾರಿ ಜಿಲ್ಲೆಗಳ ಶಾಸಕರು, ಸಂಸದರು, TB ಬೋರ್ಡ್ ಸೇರಿ 25ಕ್ಕೂ ಹೆಚ್ಚು ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿದ್ರು. ನಮ್ಮ ಇಂಜಿನಿಯರ್ಗಳ ಜೊತೆಗೆ ತಮಿಳುನಾಡು, ಆಂಧ್ರದ ನುರಿತ ತಜ್ಞರು ಕೂಡ ಇದ್ದಾರೆ. ದುರಸ್ತಿ ಕೆಲಸ ಪ್ರಾರಂಭವಾಗಿದೆ. 4-5 ದಿನಗಳಲ್ಲಿ ಏನಾದರೂ ಮಾಡಿ ದುರಸ್ತಿ ಮಾಡಲು ಪ್ರಯತ್ನ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಆಗಸ್ಟ್ 13ರಂದು ಸಿಎಂ ಸಿದ್ದರಾಮಯ್ಯ TB ಡ್ಯಾಂಗೆ ಬಾಗಿನ ಅರ್ಪಣೆ ಮಾಡುವ ಕಾರ್ಯಕ್ರಮ ಇತ್ತು. ಆದರೆ ಈ ಘಟನೆಯಿಂದಾಗಿ ಮುಂದೂಡಿಕೆ ಮಾಡಲಾಗಿದೆ. ಈ ಮಧ್ಯೆ ಘಟನೆಗೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತ ವಿಪಕ್ಷಗಳು ಆರೋಪ ಮಾಡುತ್ತಿದ್ದಾರೆ. ಅಲ್ಲದೆ ಎಲ್ಲಾ ಡ್ಯಾಂಗಳ ಭದ್ರತೆ ಪರಿಶೀಲಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ರಾತ್ರಿ 12:50 19ನೇ ಗೇಟ್ ಏನಿದೆ ಚೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ ಆಗಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ. ತಕ್ಷಣ ನಮ್ಮ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಸಂಬಂಧಪಟ್ಟಂತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ವಿಚಾರವನ್ನ ತಿಳಿಸಿದ್ದಾರೆ. 98,000 ಕ್ಯೂಸಿಕ್ ಈಗ ನೀರು ಒಟ್ಟು ಎಲ್ಲಾ ಕಡೆ ಹೋಗ್ತಾ ಇದೆ. ಇದು ಒಂದೇ 19ರಲ್ಲಿ 35,000 ಕ್ಯೂಸಿಕ್ ಹೋಗ್ತಾ ಇದೆ. ಸೊ ಈಗ ನಾವು 63ರಿಂದ 53ವರೆಗೂ ಮೇಂಟೈನ್ ಮಾಡ್ಬೇಕು, ಯಾಕೆಂದ್ರೆ ಗೇಟ್ ಹಾಕ್ಬೇಕಲ್ಲ. ಅದರಿಂದ ರೈತರಾಗ್ಲಿ ಸಾರ್ವಜನಿಕರಾಗ್ಲಿ ರಾಜ್ಯದಲ್ಲಿ ಯಾರು ಗಾಬರಿ ಪಡ್ಕೊಳ್ಳೋದು ಬೇಡ. ಸೈಡ್ಗಿರುವಂತ ಚೈನ್ ಕೊಂಡಿ ಪೂರ್ಣ ಕಟ್ಟಾಗಿ ಗೇಟ್ ಪೂರ್ಣ ಕೆಳಗೆ ಹೋಗಿದೆ. ಇದು ಯಾರು ಮಾಡಿದ್ದೇನಲ್ಲ, ಇದು ನೀರಿನ ಫೋರ್ಸ್ ಹಂಗಿದೆ. ಮೇಂಟೆನೆನ್ಸ್ ಮಾಡ್ತಾ ಇರೋದು TB ಡ್ಯಾಮ್ನವ್ರು. ಇಲ್ಲ ನಾವು ಮಾಡಂಗಿಲ್ಲ. ಮೊದಲಿದ್ದನು ಬೋರ್ಡೆ
ಅದನ್ನು ಮೇಂಟೆನೆನ್ಸನ್ನು ಮಾಡ್ತಾ ಇರೋದು. ಅದು ಅವ್ರಿಗೆ ನಾನು ಮಾತಾಡಿದೆ, ಒಂದು ತಿಂಗಳದಿಂದ ನಾವೆಲ್ಲ ಮೇಂಟೆನೆನ್ಸ್ ಮಾಡಿದ್ದೀವಿ ಅಂತಲೂ ಹೇಳಿದ್ರು. ಇಲ್ಲಿ ಗೇಟ್ ಮಾಡಿದಂಥದ್ದು ಎಲ್ಲ ಮಾಹಿತಿ ಹೈದರಾಬಾದ್ನಾಗಿದೆ. 19ನೇ ಗೇಟು ಅಡ್ರೆಸ್ಸೇ ಇಲ್ಲ. ಇನ್ನು ಉಳಿದಂಥ ಗೇಟ್ ನೋಡಿದಾಗ ಕೂಡ ಕ್ರ್ಯಾಕ್ಗಳು ಇವನ್ನೆಲ್ಲವನ್ನೂ ನೋಡಿದಾಗ ಜವಾಬ್ದಾರಿ ಇರ್ತಕ್ಕಂಥ ಆಡಳಿತ ಎಲ್ಲಿ ಹೋಗಿತ್ತು ಅನ್ನೋದು ಪ್ರಶ್ನೆ ಬರ್ತದೆ. ಇವಾಗ ಈ ತುಂಗಭದ್ರಾ ಡ್ಯಾಮಿನ ಭಾಗದಲ್ಲಿರ್ತಕ್ಕಂಥ ರೈತರ ತಲೆ ಮೇಲೆ ಬಂಡೆ ಇವತ್ತು ಸರ್ಕಾರ ಹಾಕ್ಯತಂತ ಹೇಳ್ಬೇಕಾಗತ್ತೆ. ಈ ಸಂದರ್ಭದೊಳಗ ಅದನ್ನ ಪ್ರತಿ ವರ್ಷನೂ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಜವಾಬ್ದಾರಿ ಆಡಳಿತ ಮಾಡ್ತಕ್ಕಂಥವ್ರ ಮೇಲೆ ತಲೆ ಮೇಲೆ ಇರುತ್ತೆ. ಆಡಳಿತ ಮಾಡ್ತಕ್ಕಂಥವ್ರು ಆ ಮೇಂಟೆನೆನ್ಸ್ ಅನ್ನ ಇವತ್ತು ಸರಿಯಾಗಿ ಮಾಡಲಿಲ್ಲ, ಅಲಕ್ಷ್ಯ ಮಾಡಿದ್ರೆ, ಬೇಜವಾಬ್ದಾರಿ ಮಾಡಿದ್ರೆ ಇವತ್ತು ಅನುಭವಿಸ್ಬೇಕು. ಈ ಒಂದು ಅನಾಹುತದಿಂದ ಜಲಾಶಯದಲ್ಲಿ ತುಂಬಿರ್ತಕ್ಕಂಥ 60 TMC ನೀರು ರೈತರ ಒಂದು ಆಶಾ ಭಾವನೆಗೆ ಧಕ್ಕೆ ತಂದಿದೆ. ನಾರಾಯಣಪುರ ಡ್ಯಾಮ್ ಇರಬಹುದು, ಆಲಮಟ್ಟಿ ಡ್ಯಾಮ್ ನಲ್ಲಿ ಸ್ಟಾಪ್ ಲಾಕ್ ಗೇಟ್ ಅಂತಕ್ಕಂಥದ್ದನ್ನು ಅಳವಡಿಸಿದ್ದಾರೆ. ಇಲ್ಲಿ ಆ ರೀತಿ ಸ್ಟಾಪ್ ಇದರ ಬಗ್ಗೆ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಬೇಕು. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ ಬೇಗ ಈ ಸತ್ಯ ಕಂಪ್ಯಾರಿಟಿವ್ಲಿ ಬೇಗ ಡ್ಯಾಮ್ಗಳು ತುಂಬಿತ್ತು. ಮೇಂಟೈನ್ ಮಾಡಬೇಕು. ಅದೇ ಇವ್ರ ನಿರ್ಲಕ್ಷ್ಯತೆಯಿಂದ ಹಿಂಗೆ ಆಗಿರುವಂಥ ಮೇಂಟೆನೆನ್ಸ್ ಏನಾದರೂ ಮಾಡದೇ ಇದ್ರೆ ಹಿಂಗೆಲ್ಲ ಆಗ್ತದೆ. ಡ್ಯಾಮ್ ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತದೆ, ಅವರು ಕೇಂದ್ರ ಸರ್ಕಾರದಿಂದ ಬಂದು ಹಲವಾರು ಸಲಹೆಗಳನ್ನು ಕೊಟ್ಟಿರ್ತಾರೆ. ಆ ಸಲಹೆ ದೇವ್ರು ಕೊಟ್ಟರು ಇನ್ಯಾರೋ ಕೊಡಲಿಲ್ಲ ಅಂತಾರಲ್ಲ, ಹಾಗಾಯಿತು. ವರ್ಣದೇವ ಕೃಪೆ ತೋರಿದ್ದ ಇರೋ ತುಂಬಿಕೊಂಡಿದ್ದ ನೀರು ಈಗ ಖಾಲಿ ಆಯಿತು ಅಂದರೆ ಮುಂದಿನ ಪರಿಸ್ಥಿತಿ ಏನು? ಡ್ಯಾಮ್ನಿಂದ 1 ಲಕ್ಷ ಸುಮಾರು ನೀರನ್ನು ಈಗ ಹೊರಕ್ಕೆ ಬಿಟ್ಟಿದ್ದಾರೆ. ಇದರಿಂದಾಗಿ ಮುನಿರಾಬಾದ್ನ ಡ್ಯಾಮ್ ಮುಂದೆ ಜನರ ದಂಡೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಜನರನ್ನ ಪೊಲೀಸರು ದೂರ ಕಳಿಸ್ತಾ ಇದ್ದಾರೆ. ಇನ್ನು 33 TMC ಹೂಳು ತುಂಬಿಕೊಂಡಿದೆ. ಅವಧಿಗೆ ಮುನ್ನ ಡ್ಯಾಮ್ ತುಂಬಿದೆ. ನವಲಿ ಬಳಿ ಪರ್ಯಾಯವಾಗಿ ಸಮಾನಾಂತರ ಡ್ಯಾಮ್ ಅನ್ನು ಕಟ್ಟಬೇಕಿತ್ತು. ಈಗ 75 TMC ನೀರು ಪೋಲಾಗಲಿದೆ ಅಂತ ಜನ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಏಕಾಏಕಿ ನೀರು ಹೆಚ್ಚು ಬಂದ ಕಾರಣ ಕಂಪ್ಲಿ ಪಟ್ಟಣದ ಜನತೆ ರಾತ್ರಿ ಆತಂಕದಲ್ಲೇ ಇದ್ರು. 3 ದಿನಗಳ ಹಿಂದಷ್ಟೇ ಓಪನ್ ಆಗಿದ್ದ ಕಂಪ್ಲಿ ಗಂಗಾವತಿ ಸೇತುವೆ ಈಗ ಮತ್ತೆ ಮುಳುಗಡೆ ಭೀತಿಯನ್ನು ಎದುರಿಸ್ತಾ ಇದೆ. ಕಂಪ್ಲಿ ಪಟ್ಟಣದ ಕೋಟೆ ಪ್ರದೇಶದ ಜನರಿಗೆ ಮತ್ತೆ ಪ್ರವಾಹದ ಆತಂಕ ಮನೆ ಮಾಡಿದೆ. ನಿತ್ಯವೂ ಶಾಲಾ ಕಾಲೇಜಿಗೆ ಹೋಗುವ ನೂರಾರು ವಿದ್ಯಾರ್ಥಿಗಳು ಮನೆಯಲ್ಲೇ ಕೂರುವ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಮೂಡಾ ನಿವೇಶನ ಹಂಚಿಕೆ ಆರೋಪ ಎದುರಿಸ್ತಾ ಇರುವ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ವಿರುದ್ಧ ತೊಡೆ ತಟ್ಟುವುದಕ್ಕೆ ನಿರ್ಧರಿಸಿದ್ದಾರೆ. ತಮ್ಮ ಆಪ್ತರ ಬಳಿ ನಾನು ಇನ್ನೂ ಬದಲಾಗ್ತೀನಿ, ನಾನೀಗ ಮೊದಲಿನ ಸಿಎಂ ಸಿದ್ದರಾಮಯ್ಯ ಆಗಲ್ಲ, ವಿಪಕ್ಷಗಳ ಯಾವ ನಾಯಕರ ಮೇಲೂ ಕನಿಷ್ಠ ಪ್ರಮಾಣದ ಕರುಣೆಯೂ ತೋರಿಸಲ್ಲ, ವಿಪಕ್ಷಗಳ ಎಲ್ಲಾ ನಾಯಕರ ಹಳೆ ಕತೆ ಓಪನ್ ಮಾಡ್ತೀನಿ, ದ್ವೇಷದ ರಾಜಕಾರಣ ಅಂದ್ರೂ ಪರವಾಗಿಲ್ಲ, ಯಾರೇ ಬಂದು ಏನೇ ಒತ್ತಡ ಹೇರಿದ್ರು ವಿಪಕ್ಷಗಳ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳಲ್ಲ ಅಂತ ಗುಡುಗಿದ್ದಾರಂತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿ, ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೂ ಎದುರಿಸೋದಕ್ಕೆ ಸರ್ಕಾರ ಬದ್ಧವಾಗಿದೆ, ರಾಜ್ಯಪಾಲರು ಕಾನೂನು ಚೌಕಟ್ಟು ಮೀರಿ ಹೋಗಲ್ಲ ಅಂತ ಭಾವಿಸಿದ್ದೀನಿ ಅಂತ ಹೇಳಿದ್ರು. ಬಿಜೆಪಿ ಕಾಲದ ಹಗರಣಗಳ ವಿರುದ್ಧ ತನಿಖೆ ವಿಚಾರವಾಗಿಯೂ ಕೂಡ ಆದಷ್ಟು ಬೇಗ ತನಿಖೆಗಳನ್ನು ಮುಗಿಸ್ತೀವಿ, ಮಧ್ಯಂತರ ವರದಿಗಳಲ್ಲಿ ಏನು ಬರುತ್ತೋ ನೋಡಿಕೊಂಡು ಅದರ ಆಧಾರದಲ್ಲಿ ಕ್ರಮ ತೆಗೆದುಕೊಳ್ತೀವಿ ಅಂತ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿ, ವಾಲ್ಮೀಕಿ ಮೂಡ ಬಹುದೊಡ್ಡ ಹಗರಣವಾದರೂ ಸಿದ್ದರಾಮಯ್ಯ ಭಂಡತನದಿಂದ ಸಮರ್ಥನೆ ಮಾಡಿಕೊಳ್ತಿದ್ದಾರೆ, ತಮಗೆ ಬೇಕಾದವರಿಗೆ ಸಿದ್ದರಾಮಯ್ಯ ಸಾವಿರಾರು ಸೈಟ್ ಅನ್ನು ಕೊಡಿಸಿದ್ದಾರೆ ಅಂತ ಆರೋಪಿಸಿದರು. ಈ ಮಧ್ಯೆ ಎಚ್ಡಿಕೆನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕೆಂಬ ಡಿಕೆಶಿ ಹೇಳಿಕೆಗೆ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾವು ಮೆಂಟಲ್ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳಬಹುದು, ಆದರೆ ಅವರು ಹೋಗುವ ಜಾಗದಲ್ಲಿ ಯಾವ ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ ನೋಡೋಣ ಬನ್ನಿ ಅಂತ ಪರೋಕ್ಷವಾಗಿ ಡಿಕೆ ಜೈಲ್ ಸೇರ್ತಾರೆ ಅಂತ ಹೇಳಿದ್ದಾರೆ. ಅಲ್ಲ, ನಾವು ತಯಾರಿದ್ದೇವಲ್ಲ, ಒಂದು ವೇಳೆ ರಾಜ್ಯಪಾಲರು ಮುಂದುವರಿದರೆ, ಅವರು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಟ್ಟರೆ ನಾವು ಅದನ್ನು ಕಾನೂನಿನ ಪ್ರಕಾರನೇ ಹೋರಾಟ ಮಾಡಬೇಕು, ಬೇರೆ ವಿಧಿ ಇಲ್ಲ. ಅದರಿಂದ ಅದಕ್ಕೆ ನಾವು ತಯಾರಿದ್ದೇವೆ. ರಾಜ್ಯಪಾಲರನ್ನು ನಾವು ಅಷ್ಟು ಸುಲಭನಾಗಿ ಸಂವಿಧಾನದ ಚೌಕಟ್ಟನ್ನು ಬಿಟ್ಟು ಹೋಗ್ತಾರೆ ಅಂತ ನನಗನ್ಸೋಲ್ಲ. ನನಗೂ ವಾಲ್ಮೀಕಿ ಬೋರ್ಡಿನ ಹಗರಣ ಮತ್ತು ಮೂಡ ಹಗರಣ ಎಷ್ಟು ಭಂಡತನದಿಂದ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ, 14 ಸೈಟ್ಗಳು ಅಷ್ಟೇ ಅಲ್ಲದು, ತಮಗೆ ಬೇಕಾದವರಿಗೆ ಸಾವಿರಾರು ಸೈಟ್ಗಳನ್ನು ಹಂಚಿದ್ದಾರೆ ಮೂಡಾದಿಂದ. ಕಾಂಗ್ರೆಸ್ ನಾವು ಮೆಂಟಲ್ ಆಸ್ಪತ್ರೆಗಾದ್ರೂ ಹೋಗಿ ಟ್ರೀಟ್ಮೆಂಟ್ ತಗೋಬಹುದು, ಅವ್ರು ಹೋಗೋ ಜಾಗ ಇದೆಯಲ್ಲ ಅಲ್ಲಿ ಯಾವ ಟ್ರೀಟ್ಮೆಂಟ್ ತಗೋತಾರೆ, ಆಮೇಲೆ ನೋಡೋಣ ಬನ್ನಿ, ಅದು ಬನ್ನಿ ಹೇಳ್ತೀನಿ. ಯಡಿಯೂರಪ್ಪಗೆ ಮತ್ತೆ ಪೋಕ್ಸೋ ಸಂಕಷ್ಟ ಎದುರಾಗುವಂತಹ ಸನ್ನಿವೇಶಗಳಿದೆ. ಪೋಕ್ಸೋ ಪ್ರಕರಣದಲ್ಲಿ ಸರ್ಕಾರ ಕಾನೂನು ಪ್ರಕ್ರಿಯೆ ಚುರುಕುಗೊಳಿಸ್ತಾ ಇದ್ದು, ನ್ಯಾಯಾಲಯ ನೀಡಿರುವ ತಡೆಯಾಜ್ಞೆ ತೆರವು ಮಾಡಿಸಲು ಸರ್ಕಾರ ಮುಂದಾಗಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಪೋಕ್ಸೋ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ಸಾಮಾನ್ಯವಾಗಿ ತಡೆ ಕೊಡೋದಿಲ್ಲ, ಆದರೆ ಈ ಪ್ರಕರಣದಲ್ಲಿ ನ್ಯಾಯಾಧೀಶರು ತಡೆ ಕೊಟ್ಟಿದ್ದಾರೆ. ನಮ್ಮ ವಕೀಲರು ಸತ್ಯಾಸತ್ಯತೆಗಳನ್ನು ಕೋರ್ಟ್ ಮುಂದಿಡ್ತಾರೆ, ಆ ಮೂಲಕ ಕೋರ್ಟ್ ತಡೆ ತೆರವು ಮಾಡಲು ಪ್ರಯತ್ನ ಮಾಡ್ತೀವಿ, ನಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅಂತ ಹೇಳಿದ್ದಾರೆ. ಆದರೆ ದುರುದ್ದೇಶದಿಂದ ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರನ್ನ ಸಿಲುಕಿಸಲಾಗಿದೆ ಆಗ್ತಾ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ.
ವೆಕೇಟ್ ಮಾಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ಕೊಳ್ತೇನೆ. ಪಾಕ್ಸೋ ಕೇಸ್ನಲ್ಲಿ ಸಾಮಾನ್ಯವಾಗಿ ಸ್ಟೇ ಕೊಡೋದಿಲ್ಲ, ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಅದಕ್ಕೆ ಸತ್ಯಾಸತ್ಯತೆಗಳನ್ನು ನಮ್ಮ ಅಡ್ವೊಕೇಟ್ಗಳು ಹೇಳ್ತಾರೆ. ನಿಮ್ಮ ಭ್ರಷ್ಟಾಚಾರವನ್ನ ಹೊರಗೆ ತೆಗೆದ್ರೆ, ನಿಮ್ಮ ದುರಾಡಳಿತದ ವಿರುದ್ಧ ಮಾತನಾಡಿದರೆ ನೀವು ಪೋಕ್ಸೋ ಕೇಸ್ ತೆಗಿತೀರಿ. ನಿಮ್ಮ ದುರಾಡಳಿತದ ವಿರುದ್ಧವಾಗಿ ಬಾಯಿ ಮುಚ್ಕೊಂಡು ಕೂತ್ರೆ ಅದು ಹ್ಯಾಬಿಚುವಲ್. ಅದು ಈಗ ಹ್ಯಾಬಿಚುವಲ್ ಅಲ್ಲೇನದು, ಮತ್ತು ಕೋರ್ಟ್ನವ್ರು ಸ್ಟೇ ಕೊಟ್ಟಾರ.